ನಮ್ಮ ACP ಸಾಹೇಬರು ನಮ್ಮ ಸಬ್ ಇನ್ಸ್ಪೆಕ್ಟರ್ ಎಲ್ಲ ಬಂದ ಮೇಲೆ ಈ ಗಾಂಜಾ ಸೊಲ್ಯೂಷನ್ ಎಲ್ಲ ಕಂಟ್ರೋಲ್ ಆಗೈತೆ ಸರ್. ಸಾರ್ವಜನಿಕರ ರಕ್ಷಣೆಗೋಸ್ಕರ ಪೊಲೀಸ್ ಇಲಾಖೆ ಭಾಳ ಒಳ್ಳೆ ಕೆಲಸ ಮಾಡ್ತಿದೆ. ಪಾಪ ನಿದ್ರೆನೇ ಮಾಡ್ತಾ ಇಲ್ಲ ಅವರು ಪೊಲೀಸವರು, ಒಂದು ನಿಮಿಷನೂ ನಿದ್ರೆ ಮಾಡ್ತಾ ಇಲ್ಲ. ಇವ್ರು ಏನು 9:30 9:45 ಮಾಡ್ತಿದ್ರೆ ಭಾಳ ಅದು ಒಳ್ಳೆಯದು. ಜನಗಳ ಅನುಕೂಲಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ನಾವು ಅವ್ರ ಜೊತೆ ಸಹಕಾರ ಕೊಡ್ತೀವಿ. ನಮ್ಮ ಈ ಕಮಿಷನರು 5th ಜುಲೈ 1924 ಚಾರ್ಜ್ ತೆಗೆದಾದ್ಮೇಲೆ ನಮಗೆ ಅತಿ ಸಂತೋಷ ಆಗ್ತಾ ಇದೆ. ಮಾರನೇ ದಿವಸದಿಂದಾನೇ ಇದು ಒಂದು ಪ್ರೋಗ್ರಾಮನ್ನು ಏನು ಮಾಡಿದ್ದು ಅದರ ಬಗ್ಗೆ ಅವರು ಸ್ಟ್ರಿಕ್ಟಾಗಿ ಒಂದು ಆ್ಯಕ್ಷನ್ನ ಮಾಡ್ತಾ ಇದ್ದಾರೆ. ಇಲ್ಲಿ 3 ತಿಂಗಳು 2 ಕೊಲೆ ಆಗಿತ್ತು. ಅದಕ್ಕೆ ಶಾಂತಿನಗರದಲ್ಲಿ 9:30 ಗಂಟೆಗೆ ಎಲ್ಲ ಅಂಗಡಿಗಳೆಲ್ಲ ಬಾಗಿಲು ಹಾಕ್ಸ್ತಾವ್ರೆ. ಮೇಡಮ್ ಸೀಮಾ ಲಟ್ಕರ್ ಅವರು ಬಂದಾದ ಮೇಲೆ ಬಹುಶಃ ಈ ಥರ ಆ್ಯಕ್ಷನ್ಸು ಮೊದಲು ಯಾವತ್ತೂ ಆಗಿಲ್ಲ. ಇದೇ ರೀತಿ ಕಾನೂನು ಇದ್ದರೆ ಮುಂದಕ್ಕೆ ಡ್ರಗ್ಸು ಸತ್ತೋಗ್ಬಿಡ್ತದೆ ಗ್ಯಾರಂಟಿ. ಪೊಲೀಸ್ ಇಲಾಖೆ ಮಾಡ್ದಂಥ ಕೆಲಸ ಭಾಳ ಒಂದು ಉತ್ತಮವಾದ ಕೆಲಸ ಇದೆ. ಅದು ನಮ್ಗೆ ಭಾಳ ಸಂತೋಷ ಆಗಿದೆ. ನಮಗೆ ಸಾರ್ವಜನಿಕರು ವಿತ್ತು ಪೊಲೀಸ್ ಇಲಾಖೆ ಎರಡು ಒಂದು ಕೈಯಿಂದ ನಾವು ಕೆಲಸ ಮಾಡ್ಕೊಂಡು ಹೋಗಬೇಕು. ಆ ದೃಷ್ಟಿಯಿಂದ ಅವ್ರು ಮಾಡ್ತಾ ಇರೋದು ಒಳ್ಳೆಯದು. ಸುಮಾರು 1 ತಿಂಗಳಾಗಿದೆ. 1 ತಿಂಗಳಿಂದ ಎಲ್ಲ ಅಂಗಡಿಗಳೆಲ್ಲ ಕಂಪ್ಲೀಟ್ ಬಂದ್ ಮಾಡಿರೋದ್ರಲ್ಲಿ ತುಂಬಾ ಸಂತೋಷದ ವಿಚಾರ. ಎಸ್, ಸುರಕ್ಷಿತ ಮತ್ತು ಶಾಂತಿಯುತ ಮೈಸೂರಿಗಾಗಿ ಕಮಿಷನರ್ ಸೀಮಾ ಲಾಟ್ಕರ್ ಮತ್ತು ತಂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೆ ತರ್ತಾ ಇದೆ. ಅದೇ ನಿಟ್ಟಿನಲ್ಲಿ ಮೈಸೂರಿನ ಉದಯಗಿರಿ ವ್ಯಾಪ್ತಿಯಲ್ಲಿ DCP ಲಾ ಅಂಡ್ ಕ್ರೈಮ್ ಸುಂದರ್ರಾಜ್, ACP ರಾಜೇಂದ್ರ ಮತ್ತು ತಂಡದವರು ರಾತ್ರಿ 9:30 ಒಳಗೆ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಹೊಸ ನಿಯಮವನ್ನ ಜಾರಿಗೆ ತಂದಿದ್ದಾರೆ. ಉದಯಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಪ್ರಮುಖ ರಸ್ತೆಗಳಿಂದ ಆರಂಭವಾದ ಪೊಲೀಸರ ಬೀಟ್ ಶಾಂತಿನಗರ, ಗೌಸಿಯಾನಗರ, ಕ್ಯಾತಮಾರನಹಳ್ಳಿ, ಟೆಂಟ್ ರೋಡ್ ಸೇರಿದಂತೆ ಗಲ್ಲಿಗಳನ್ನು ಬಿಡದೆ ಟೀ ಶಾಪ್, ಹೋಟೆಲ್, ದಿನಸಿ ಅಂಗಡಿ, ಬಾರ್ ಸೇರಿದಂತೆ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ದಾರೆ. ಉದಯಗಿರಿ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಮ್ಮ ACP ಸಾಹೇಬರು, ನಮ್ಮ ಸಬ್ ಇನ್ಸ್ಪೆಕ್ಟ್ರು ಎಲ್ಲ ಬ್ಯಾಚವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಈಗ ಸ್ವಲ್ಪ ಏನೋ ಒಂದು ಘಟನೆ ಆಗಿತ್ತು, ಆವತ್ತಿಂದಾನೇ ಅವರು ಪಾಪ ನಿದ್ರೆನೇ ಮಾಡ್ತಾ ಇಲ್ಲ ಅವರು ಪೊಲೀಸವರು, ಒಂದು ನಿಮಿಷನೂ ನಿದ್ರೆ ಮಾಡ್ತಾ ಇಲ್ಲ. 10:30 ಗಂಟೆಗೆ ನಾವು ACP ಸಾಹೇಬರು ಹೇಳಿದರು, ಯಾರು ರೆಕಮೆಂಡ್ ಮಾಡಬಾರ್ದು, 10 ಗಂಟೆಗೆ ನಾನು ಬಂದ್ ಮಾಡಿಸ್ತೀನಿ ಅಂತ ಬಂದ್ ಮಾಡಿಸ್ತಿದ್ದಾರೆ. ಉದಯಗಿರಿ ವ್ಯಾಪ್ತಿಯಲ್ಲಿ ಇರುವ ಕೆಲವು ಟೀ ಅಂಗಡಿಗಳಲ್ಲಿ ಯುವಕರು ಗಾಂಜಾ ಸೇವನೆ, ಡ್ರಗ್ಸ್ಗಳನ್ನು ಸೇವಿಸುತ್ತಿದ್ದಾರೆ ಎಂಬ ಸಾರ್ವಜನಿಕರ ದೂರಿಗೆ ಸ್ಪಂದಿಸಿದ ಇಲಾಖೆ ಈ ಮಹತ್ವದ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಎಲ್ಲ ಸಮಸ್ಯೆಗಳಿಗೆ ಒಂದೇ ಸಭೆಯಲ್ಲಿ ಪರಿಹಾರ ಕಂಡುಹಿಡಿದ ಪೊಲೀಸ್ ಇಲಾಖೆ ಸುರಕ್ಷಿತ ಮೈಸೂರಿಗಾಗಿ ಹೊಸ ಹೆಜ್ಜೆ ಇಟ್ಟಿದ್ದಾರೆ ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್. ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಉದಯಗಿರಿ ವ್ಯಾಪ್ತಿಯಲ್ಲಿ ಬಾರ್ಗಳು ರಾತ್ರಿ 9:30ಕ್ಕೆ ಬಂದ್ ಆಗಿರೋದು ಗಮನಾರ್ಹ. ನಮ್ಮ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಯಲ್ಲಿ ಪೂರಕವಾಗಿ ಮಾಡಬೇಕು. ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾರ್ವಜನಿಕರ ರಕ್ಷಣೆಗೋಸ್ಕರ ಪೊಲೀಸ್ ಇಲಾಖೆ ಭಾಳ ಒಳ್ಳೆ ಕೆಲಸ ಮಾಡ್ತಿದೆ. ಆದರೆ ಮನುಷ್ಯನಿಗೆ ಮೂಲಭೂತವಾದಂಥ ಸೌಕರ್ಯ ಏನು ಬೇಕೋ ಅದನ್ನು ಏನೀಗ 9:30 9:45ವರೆಗೆ ಅದನ್ನು ಜನಗಳಿಗೆ ದೈನಂದಿನ ಬಳಕೆ ವಸ್ತುಗಳು ಏನು ಬೇಕೋ ಸಿಕ್ಕಲಿ. ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ರಕ್ಷಣೆಗೋಸ್ಕರ ಪೊಲೀಸ್ ಇಲಾಖೆ ಇರೋದು. ಅದರಿಂದ ಜನಗಳ ಹಿತಕ್ಕೋಸ್ಕರ ಮಾಡ್ತಿರೋದ್ರಿಂದ ನಮ್ಮ ಸಹಕಾರ ಖಂಡಿತ ಇರ್ತದೆ ಸರ್. ಅದು ಉದಯಗಿರಿ ವ್ಯಾಪ್ತಿಯಲ್ಲಿ ರಾತ್ರಿ ವೇಳೆ ಉಂಟಾಗ್ತಾ ಇದ್ದ ಅಶಾಂತಿ, ಗಲಾಟೆ, ಅಕ್ರಮ ಚಟುವಟಿಕೆಗಳಿಗೆ ತೆರೆ ಎಳೆಯಲು ಪೊಲೀಸ್ ಇಲಾಖೆ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ. ಸ್ಥಳೀಯರು ನೀಡುತ್ತಿದ್ದ ದೂರುಗಳಿಗೆ ಸ್ಪಂದಿಸಿ ಪೊಲೀಸ್ ಕಮಿಷನರ್ ನೇತೃತ್ವದಲ್ಲಿ ಸಭೆ ನಡೆಸಿ ತಕ್ಷಣ ಜಾರಿಗೆ ತಂದಿದ್ದಾರೆ ಈ ಹೊಸ ನಿಯಮಗಳನ್ನು. ಸುರಕ್ಷಿತ ಮೈಸೂರು, ಶಾಂತಿಯುತ ಮೈಸೂರು ಎಂಬ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ಇಲಾಖೆ
ಕಾನೂನು ಸುವ್ಯವಸ್ಥೆಗೆ ಯಾವುದೇ ರಾಜಿ ಇಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ನೀಡಿದೆ. ನಮ್ಮ ಈ ಕಮಿಷನರು 5th ಜುಲೈ 1924 ಚಾರ್ಜ್ ತೆಗೆದಾದ್ಮೇಲೆ ಬಹುಶಃ ಈ ವಿಚಾರ ಎಲ್ಲ ಗೊತ್ತಾದ್ಮೇಲೆ ತಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಜನಸಂಪರ್ಕ ಮೀಟಿಂಗ್ಗಳನ್ನು ಮಾಡಬೇಕು ಅಂತ ಒಂದು ಡೈರೆಕ್ಷನ್ಸ್ ಕೊಟ್ಟು ನಮ್ಮ ACP NR, ACP ದೇವರಾಜ್ ಇವರೆಲ್ಲ ಸೇರಿ ಒಂದು ಫಂಕ್ಷನಲ್ಲಿ ಒಂದು ಮೀಟಿಂಗ್ ಮಾಡಿದ್ರು. ಮೀಟಿಂಗ್ ಮಾಡೋ ಸಮಯದಲ್ಲಿ ನಾವು ಕೆಲವು ರೆಪ್ರೆಸೆಂಟೇಟಿವ್ಸ್ ಏನಿದ್ದು ಅದನ್ನು ಏನು ಸಮಸ್ಯೆ ಆಯಿತು, ಯಾವ ಥರ ನಡೀತಿತ್ತು, ಏನು ಸಮಸ್ಯೆ, ಯಾಕೆ ಸ್ಟಾಪ್ ಆಗಿಲ್ಲ, ಯಾಕೆ ಇದನ್ನು ಕಂಟಿನ್ಯೂ ಆಗ್ತಾ ಇದೆ, ಇದ್ರ ಬಗ್ಗೆ ಹಲವಾರು ಬಾರಿ ನಾವು ಅಪ್ಲಿಕೇಶನ್ಸ್ಗಳ ಕೊಟ್ಟು ಯಾವಾಗ ಅಪ್ಲಿಕೇಶನ್ ಕೊಡ್ತೀವಿ, ಯಾವಾಗ ಒಂದು ಘಟನೆ ನಡೀತದೆ, ಆ ಘಟನೆ ನಡೆದಾಗ ಒಂದು ಜನಸಂಪರ್ಕ ಅಂತ ಒಂದು ಮೀಟಿಂಗ್ ಮಾಡೋದು, ಅಲ್ಲಿದ್ದ ಒಂದು 8 ದಿವಸ 10 ದಿವಸ ಸರಿಯಾಗಿರೋದು, 11ನೇ ದಿವಸ ತಿರ್ಗಾ ಸಾಮಾನ್ಯವಾಗಿ ಅದೇ ಥರ ಆಗೋದು, ಈ ಥರ ಪರಿಸ್ಥಿತಿ ಇದೆ ಅಂತ ಹೇಳಿ ಅವ್ರ ಗಮನಕ್ಕೆ ತಂದಾದ್ಮೇಲೆ ನಮ್ಮ ACP ದೇವರಾಜ್ ನಮ್ಮ ಎಲ್ಲ ಮಾತು ಎಲ್ಲ ಕೇಳಿದಾದ್ಮೇಲೆ ನಿಂತು ಒಂದು ಮಾತು ಹೇಳಿದ್ರು, ನಾನು ಇರೋ ತನಕ ಯಾವುದೇ ಕಾರಣದಿಂದಲೂ ಈಗ ನಾವು ಏನೋ ಒಂದು ಡೈರೆಕ್ಷನ್ಸ್ ನಮ್ಗೆ ಸಿಗ್ತಾ ಇದೆ, ಆ ಡೈರೆಕ್ಷನ್ಸಿನ ಮೇಲೆ 10 ಗಂಟೆಗೆ ನಾವು ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್, ಸ್ಪೆಷಲಿ ಟೀ ಶಾಪ್ಸು, ಪಾನ್ ಬಿಡಾ ಶಾಪ್ಸು ಯಾಕೆ ಅದನ್ನು ಬಂದ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕೆಲವು ಈ ಟೀ ಶಾಪ್ಸು, ಪಾನ್ ಬಿಡಾ ಶಾಪ್ಸು, ಕೆಲವು ಅಂಗಡಿಗಳಲ್ಲಿ ಗುಂಪಾಗಿ ಸೇರಿಕೊಂಡು ಅಲ್ಲಿ ಸಿಗರೇಟು, ಬಿಡಿ ಮತ್ತು ಧೂಮಪಾನ ಜೊತೆಯಲ್ಲಿ ಆ NDPS ಅದೆಲ್ಲ ಏನಿದೆ ಅದು ಮಾಡಿಕೊಂಡು ಗಂಟೆ ಅಲ್ಲಿ ಕೂತ್ಕೊಳ್ಳೋದು, ಅಲ್ಲಿ ಕುಂತಾದ್ಮೇಲೆ ಇಲ್ದವರೆಲ್ಲ ಸಮಸ್ಯೆ ಮಾಡ್ಕೊಳ್ಳೋದು, ಅಲ್ಲಿಂದ ಜಗಳ ಶುರು ಆಗೋದು, ಈ ಥರ ಸಮಸ್ಯೆಗಳಿತ್ತು. ಅದು ಮಾಡ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದರು. ನಾವು ನಮಗೆ ಅತಿ ಸಂತೋಷ ಆಗ್ತಾ ಇದೆ. ಮಾರನೇ ದಿವಸದಿಂದಾನೇ ಇದು ಒಂದು ಪ್ರೋಗ್ರಾಮನ್ನು ಏನು ಮಾಡಿದ್ದು ಅದರ ಬಗ್ಗೆ ಅವರು ಸ್ಟ್ರಿಕ್ಟಾಗಿ ಒಂದು ಆ್ಯಕ್ಷನ್ನ ಮಾಡ್ತಾ ಇದ್ದಾರೆ. ಪ್ರತಿ ದಿವಸ 10 ಗಂಟೆಗೆ ಶಾಪ್ಗಳನ್ನು ಕ್ಲೋಸ್ ಮಾಡ್ತಾ ಇದ್ದಾರೆ. ಪಬ್ಲಿಕ್ ಅವ್ರಿಗೆ ಒಂದು 2-3 ದಿವಸ ಒಂಥರ ಆಶ್ಚರ್ಯ ಆಗೋಯಿತು, ಏನಾಗ್ಬಿಟ್ಟಿದೆ ಮೈಸೂರಲ್ಲಿ, ಯಾಕೆ ಈ ಥರ ಆಗ್ತಾ ಇದೆ, ಬಂದರೆ ಅದು ಏನು ಎಲ್ಲ ಒಂದು ಕರ್ಫ್ಯೂ ಇರ್ತದಲ್ಲ ಆ ಥರ ಸಿಚುವೇಶನ್ ಬರ್ತಾ ಇದಲ್ಲ ಮೈಸೂರಲ್ಲಿ ಅಂತ ಹೇಳ್ಕೊಂಡು. ಆಮೇಲೆ ಸ್ಲೋಲಿ ಗೊತ್ತಾಯಿತು ಏನೇನಿತ್ತು, ಯಾವ ಥರ ಇದೆ ಅಂತ ಹೇಳ್ಕೊಂಡು. ಈಗ ಪಬ್ಲಿಕ್ ತುಂಬಾ ಸಂತೋಷ ಪಡ್ತಾ ಇದೆ. ಸುರಕ್ಷಿತ ಮೈಸೂರು, ಶಾಂತಿಯುತ ಮೈಸೂರು ಎಂಬ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ಇಲಾಖೆ ಕಾನೂನು ಸುವ್ಯವಸ್ಥೆಗೆ ಯಾವುದೇ ರಾಜಿ ಇಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ನೀಡಿದೆ. ನಗರದ ಶಾಂತಿ ಕಾಪಾಡಲು ಮುಂದಿನ ದಿನಗಳಲ್ಲೂ ಕೂಡ ಈ ಕ್ರಮ ಮುಂದುವರಿಯಲಿದೆ ಎಂದು ಪೊಲೀಸ್ ಇಲಾಖೆ ತಿಳಿಸಿದೆ. ನಮ್ಮ ACP ಸಾಹೇಬರು, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸುಧಾಕರ್ ಸಾಹೇಬರು, ನಮ್ಮ ಸಬ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಸಾಹೇಬರು, ಪೊಲೀಸವರೆಲ್ಲ ಇಲ್ಲಿ ಭಾಳ ಒಳ್ಳೆ ಕೆಲಸ ಮಾಡ್ತಾವ್ರೆ. ಏನಂದರೆ ಇಲ್ಲಿ ಹೋದ ತಿಂಗಳು 2 ಕೊಲೆ ಆಗಿತ್ತು. ಅದಕ್ಕೆ ಶಾಂತಿನಗರದಲ್ಲಿ 9:30 ಗಂಟೆಗೆ ಎಲ್ಲ ಅಂಗಡಿಗಳೆಲ್ಲ ಬಾಗಿಲು ಹಾಕ್ಸ್ತಾವ್ರೆ, ಅದೇನು ತೊಂದರೆ ಇಲ್ಲ. ಅಂದರೆ ಪೊಲೀಸರು ತುಂಬ ವರ್ಕ್ ಚೆನ್ನಾಗಿ ಮಾಡ್ತಾವ್ರೆ. ನಮ್ಮ ACP ಸಾಹೇಬರು, ನಮ್ಮ ಶಿವಕುಮಾರ್ ಸರ್ ಇದ್ದಾರೆ ಇಲ್ಲಿ, ಅವರು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಇದೇ ರೀತಿ ವರ್ಕ್ ಇದ್ದರೆ ಇಲ್ಲಿ ಏನೂ ಆಗಲ್ಲ, ಡ್ರಗ್ಸು ಏನೂ ಆಗಲ್ಲ. ಈ ರೀತಿ ಮಾಡಬೇಕು. ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟ್ರು, ಆಮೇಲೆ ACP ಅವರು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಇದೇ ರೀತಿ ಕಾನೂನು ಇದ್ದರೆ ಮುಂದಕ್ಕೆ ಡ್ರಗ್ಸು ಸತ್ತೋಗ್ಬಿಡ್ತದೆ, ಗ್ಯಾರಂಟಿ. ಇಲ್ಲ ಲೂಸ್ ಬಿಟ್ಟರೆ ತಿರ್ಗಾ ಇದೇ ಥರ ಆಗ್ಬಿಡ್ತದೆ. ಇದೇನು ಕಂಡೀಷನ್ ಮಾಡ್ತಾವ್ರೆ ಅದೇ ರೀತಿ ಮಾಡಬೇಕು. ಇಲ್ಲಿ ಇನ್ಸ್ಪೆಕ್ಟ್ರು ಇದ್ದಾರೆ, ಆ ಟೀಮ್ ಚೆನ್ನಾಗಿದೆ. ಸರ್ಕಲ್ ಇನ್ಸ್ಪೆಕ್ಟ್ರು, ಶಿವಕುಮಾರ್ ಇನ್ಸ್ಪೆಕ್ಟ್ರು, ACP ಸಾಹೇಬರು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾವ್ರೆ. ಅದೇ ರೀತಿ ವರ್ಕ್ ಮುಂದಕ್ಕೆ ಹೊಡೆದ್ರೆ 1 ವರ್ಷ ಹಿಂಗೆ ಇದ್ಬಿಟ್ರೆ ಯಾವುದೂ ಅಪರಾಧ ಆಗಲ್ಲ. ಒಟ್ಟಾರೆ ದಶಕಗಳ ಸಮಸ್ಯೆಗೆ ಪರಿಹಾರ ನೀಡಿದ ಈ ನಿರ್ಧಾರದಿಂದ ಉದಯಗಿರಿ ಪ್ರದೇಶದಲ್ಲಿ ಹೊಸ ವಿಶ್ವಾಸ ಮೂಡಿದೆ. ಸುರಕ್ಷತೆಗಾಗಿ ಕೈಗೊಂಡ ಈ ಹೆಜ್ಜೆ ಮೈಸೂರಿನ ಇತಿಹಾಸದಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ. ಇತ್ತೀಚಿನ ಇಂದಿನ ದಿನಗಳಲ್ಲಿ ಭಾಳ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಈಗ ಮುಂದೆ ನಮ್ಮ ನೈಸ್ ರೋಡ್ ಮತ್ತು ಇದು ರಿಂಗ್ ರೋಡಲ್ಲಿ ಮಾಡಿದಂಥ ಸಭೆಯಲ್ಲಿ ಭಾಳ ಒಂದು ಉತ್ತಮವಾದಂಥ ಪ್ರತಿಕ್ರಿಯೆಯನ್ನು ಕೊಟ್ಟು ಭಾಳ ಈಗ ಒಂದು ಉತ್ತಮವಾಗಿ ಎಲ್ಲ ಕಡೆಯಿಂದ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಭಾಳ ಸಂತೋಷ, ಜನಗಳಿಗೆಲ್ಲ ಭಾಳ ತೃಪ್ತಿ ತಂದಿದೆ. ಈಗ ಒಂದು ಸ್ವಲ್ಪ ಎಲ್ಲ ಕಡೆ ಬಂದೋಬಸ್ತ್ ಮಾಡ್ತಾಯಿದ್ದಾರೆ, ಟ್ರಾಫಿಕಲ್ಲಿ ಇರೋಂಥವ್ರನ್ನೆಲ್ಲ ಸ್ವಲ್ಪ ಕ್ಲಿಯರ್ ಮಾಡ್ತಾಯಿದ್ದಾರೆ. ಎಲ್ಲ ಉತ್ತಮವಾಗಿದೆ. ಈಗ ಏನು ತೊಂದರೆ ಇಲ್ಲ, ಈಗ ಎಲ್ಲ ಸಮಸ್ಯೆಗಳೇನು ತೊಂದರೆ ಇಲ್ಲ. ಶಾಂತಿಯ ನಾಡು, ಸಾಂಸ್ಕೃತಿಕ ನಗರಿ ಮೈಸೂರು ಇದೀಗ ಮತ್ತಷ್ಟು ಸುರಕ್ಷಿತವಾಗಿದೆ. ಕಾನೂನು ಸುವ್ಯವಸ್ಥೆಗಾಗಿ ಕಟ್ಟುನಿಟ್ಟಿನ ಕ್ರಮ, ಸಾಮಾನ್ಯ ಜನರ ನೆಮ್ಮದಿಗಾಗಿ ತೆಗೆದುಕೊಂಡ ಈ ನಿರ್ಧಾರ ನಿಜಕ್ಕೂ ಸ್ವಾಗತಾರ್ಹ. ಮೈಸೂರು ನಗರದ ಭದ್ರತೆಗೆ ಹಗಲಿರುಳು ಶ್ರಮಿಸುತ್ತಿರುವ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಮತ್ತು ತಂಡದವರಿಗೆ ನಮ್ಮ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಪೊಲೀಸ್, ಸುರಕ್ಷಿತ ಮೈಸೂರಿಗಾಗಿ.